ನಮಸ್ಕಾರ ವೀಕ್ಷಕರೇ, ಹಿಂದೆ ಒಂದು ಪೋಸ್ಟ್ ತೋರಿಸ್ತಾ ಇದ್ದೀನಿ. ಮದುವೆ ಬಗ್ಗೆ ಒಂದು ಕಹಿ ಸತ್ಯನ ಇವನ್ ಜಡ್ಜ್ಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಲೆಕ್ಕ ಹಾಕೊಳ್ಳಿ, ಮದುವೆ ಅನ್ನೋದು ವ್ಯಾಪಾರ ಆಗೋಗಿದೆ ಅಂತಾನೆ ಜಡ್ಜ್ಗಳು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ರೀಸೆಂಟ್ ಆಗಿ ನಾರ್ತ್ ಇಂಡಿಯಾದಲ್ಲಿ ಇದು ಜಾಸ್ತಿ ಆಗೋಗಿದೆ. ದುಡ್ಡಿರುವಂತವ್ರನ್ನ ಹುಡುಕಿ ಮದುವೆ ಆಗೋದು, ಮತ್ತೆ 6 ತಿಂಗಳಾದ್ಮೇಲೆ ಡೈವರ್ಸ್ ತಗೊಳ್ಳೋದು, ಕೋಟ್ಯಾಂತರ ರೂಪಾಯಿ ಅವ್ರ ಹತ್ರ ವಸೂಲಿ ಮಾಡೋದು, ಇದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದು. ದಿನಕ್ಕೆ ಏನಿಲ್ಲ ಅಂದ್ರೂ ನಮ್ಮ ಭಾರತ ದೇಶದಲ್ಲಿ ಆವರೇಜ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರು ಸುಮಾರು ಒಂದು 100ರಿಂದ 120 ಡೈವರ್ಸ್ ಆಗ್ತಾನೆ ಇದೆ. ಆದ್ರೆ ಅಲ್ಲಿ ಸೆಟಲ್ಮೆಂಟ್ಗೋಸ್ಕರನೇ ಎಷ್ಟೋ ಜನ ಹೊಸ ಮದುವೆಗಳನ್ನ ಆಗ್ತಾ ಇದಾರೆ, ಡೈವರ್ಸ್ ತಗೊಳ್ತಾ ಇದಾರೆ. ಇದ್ರಲ್ಲೂ ಅದೇ ರೀತಿ ಈ ಜಡ್ಜ್ ಅವರು ತೋರಿಸ್ತಾ ಇರೋದು, ತಿಂಗಳಿಗೆ 2 ಕೋಟಿ ಮೇಂಟೆನೆನ್ಸ್ ಬೇಕು. 2 ಕೋಟಿ ಮೇಂಟೆನೆನ್ಸ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಏನ್ ಕಡಿಮೆ ದುಡ್ಡ? ಒಬ್ಬ ನಾರ್ಮಲ್ ವ್ಯಕ್ತಿಯ ಲೈಫ್ ಪೂರ್ತಿ ಕಳೆಯೋದಕ್ಕೆ 2 ಕೋಟಿ ಇದ್ರೆ ಸಾಕು, ಆದ್ರೆ ತಿಂಗಳಿಗೆ 2 ಕೋಟಿ ಮೇಂಟೆನೆನ್ಸ್ ಬೇಕು. ಜಡ್ಜೆ ಆಶ್ಚರ್ಯ ಪಟ್ಬಿಟ್ರು ಇದನ್ನೆಲ್ಲ ಕೇಳಿ. They asked for 2 crores maintenance. 2 crores monthly maintenance, 500 crores compensation. Person who is worth 20,000 crores, extremely powerful in Dubai. What a wealthy man he is. He is going to give me so much of money. Alimony. Plus maintenance. Whole object of this is. ಅಂದ್ರೆ ATM ಗಳಾಗ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಮನಿ ಅಂತಾನೆ ಕರೆದ್ರು ಇಲ್ಲಿ. ಇನ್ನೊಂದು ವಿಡಿಯೋ ನೋಡಿ, ಒಂದು ಹುಡುಗಿ ಸುಮಾರು 7 ಜನರನ್ನ ಮದುವೆ ಆಗಿದ್ದಾಳೆ 5-6 ವರ್ಷದಲ್ಲಿ. 7 ಜನರ ಹತ್ರನೂ ಸೆಟಲ್ಮೆಂಟ್ ತಗೊಂಡಿದ್ದಾರೆ. ಇದನ್ನ ಜ್ಞಾನಿಗಳು ಬರ್ದಿದ್ರು, ಮದುವೆ ಅನ್ನೋದು ವ್ಯಾಪಾರ ಆಗುತ್ತೆ, ದುಡ್ಡುಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. This case Statement of objection, madam. ಯಾಕೆ ಇನ್ನೊಬ್ರು ಇದಾರ? Petitioner is the 7th husband, madam. 7th husband. You are the 7th husband. No, I have termed it as 6 husbands case. So 7th ಅಂತ ಗೊತ್ತಿರಲಿ. Yes. Time, 7th husband. ನಿಮ್ ಜಾಸ್ತಿ ಟೈಮ್ ಕೊಟ್ರ ಆಮೇಲೆ ಇನ್ನೊಂದಾದ್ರೆ? last chance. And against everybody 498 498 and filing the maintenance criminal mis. against every husband. How long each husband has stayed? 1 year? Settle ಮಾಡ್ತಾರೆ ಸರ್. 1 year 6 months ಅಂದ್ರೆ ಸೆಟಲ್ ಮಾಡ್ತಾರೆ. 6 months ಆದ ತಕ್ಷಣ 498. ಕೇಸ್ ವಾಪಸ್ ತಗೊಂಡು ಸೆಟಲ್ ಮಾಡ್ತಾರೆ. All 6 times. All 6. This is going to be the exemplary costs on you. One time. You are playing with the law. Charge sheet also filed against the respondent number 2 ಮೇಲೆ. Annexury crime. Charge sheet ಆಗಿದೆಯಾ? ಅವ್ರ ಮೇಲೆ ನಾವು 420 ಕಂಪ್ಲೇಂಟ್ ಮಾಡಿದ್ವಿ. ಹಾ. ಈ ಫೋಟೋಗ್ರಾಫ್ಸ್ ಮತ್ತೆ ರಿಜಿಸ್ಟರ್ ಮಾಡಿ. Last time I have said all 6 husbands are there, photographs. Photographs and marriage certificates. Week time. Yes sir. ಆ ಚಾರ್ಜ್ ಶೀಟ್ ಕಂಟಿನ್ಯೂ ಆಗ್ಲಿ ಒಂದು, ಬಟ್ ಇದರಲ್ಲಿ another proceeding for malicious prosecution I will permit. How many cases you file? Every 6 months change the husband, initiate 498A. 6 husbands case. Statement of objection, madam. ಕೇಳಿದ್ರಲ್ಲ, ಎವ್ರಿ 6 months ನ್ಯೂ ಮ್ಯಾರೇಜ್, 6 ತಿಂಗಳು ಒಂದು ಹೊಸ ಮದುವೆ ಆಗು 498A ಕೇಸ್ ಅನ್ನೋದು ಫೈಲ್ ಮಾಡು, ದುಡ್ಡು ವಸೂಲಿ ಮಾಡು. ಓವರ್ ಆಲ್ ಆಗಿ ಕಾನೂನು ಅನ್ನೋದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದಾರ ಇವರು. ಇದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. ಕಾನೂನು ತಜ್ಞರು ಕೂಡ ಸೈಲೆಂಟ್ ಆಗಿದ್ದಾರೆ. 498A ಕೇಸು ಕಾಪಾಡೋದಕ್ಕೆ ಅಂತ ಇದ್ದಿದ್ದು ಇವತ್ತು ದುಡ್ಡು ವಸೂಲಿ ಮಾಡೋದಕ್ಕೆ ಆಗೋಗಿದೆ. ಅದನ್ನೇ ಹೇಳಿದ್ದು ಜಡ್ಜ್ ಅವರು ಕೂಡ. ಸುಮಾರು ಒಂದು 4 ವರ್ಷದಲ್ಲಿ 7 ಮದುವೆ, ಎಲ್ಲರ ಹತ್ರನೂ 6 ತಿಂಗಳಾದ್ಮೇಲೆ ಸೆಟಲ್ಮೆಂಟ್ ಇಸ್ಕೊ, ಮತ್ತೆ ಹೋಗಿ ಬೇರೆಯವ್ರನ್ನ ಮದುವೆ ಆಗಿ. ಇದು ಇವತ್ತಿನ ಪರಿಸ್ಥಿತಿ. ಅಂತ ದುಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ. ಕೆಲವಷ್ಟನ್ನ ನಾವು ಫ್ಲೆಕ್ಸಿಬಲ್ ಆಗಿ ಅನುಕೂಲ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾರೆ. ಅದೇನಾಗೋಗುತ್ತೆ, ಯಾವ ದಾರಿ ಕರ್ಕೊಂಡೋಗಿ ನಿಲ್ಸುತ್ತೆ ಅನ್ನೋದಕ್ಕೆ ಈಗ ಕಣ್ಮುಂದೆ ಸಾಕ್ಷಿಗಳಿದ್ದಾವೆ. ಇದನ್ನೇ ತಿಳಿಸ್ತಾ ಇದ್ದಿದ್ದು ಜ್ಞಾನಿಗಳು ಬರ್ದಿದ್ದು ಇದೆ. ವ್ಯಾಪಾರ ಆಗೋಗುತ್ತೆ ಮದುವೆ ಅನ್ನೋದು. ಇವತ್ತಿನ ಪರಿಸ್ಥಿತಿ ಹಾಗೆ ಇದೆ. ಮದುವೆ ಆದೆ 6 ತಿಂಗಳಿದ್ದೆ, ಇಷ್ಟು ದುಡ್ಡು ಇಸ್ಕೊಂಡೆ ಹೊರಟೋದೆ. ಇನ್ನೊಂದು ತೋರಿಸಿದ್ನಲ್ಲ, ಸುಮಾರು 2 ಕೋಟಿ ತಿಂಗಳಿಗೆ ಮೇಂಟೆನೆನ್ಸ್ ಬೇಕು, 500 ಕೋಟಿ ಕಾಂಪನ್ಸೇಷನ್ ಬೇಕು. ಅಂದ್ರೆ ದುಡ್ಡಿರೋರ್ನ ನೋಡು, ಮದುವೆ ಆಗು, ಕಾಂಪನ್ಸೇಷನ್ ಇಸ್ಕೋ, ಲೈಫ್ ಸೆಟ್ಲ್ ಮಾಡ್ಕೊ, ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಬಿಡು, ಇನ್ನೊಬ್ರು ಮದುವೆ ಆಗು. ಇದು ಪರಿಸ್ಥಿತಿ. ಇದಕ್ಕೆಲ್ಲ ಎಂಡ್ ಯಾವಾಗ ಅಂದ್ರೆ ಉತ್ತರ ಸಿಗೋದೇ ಇಲ್ಲ. ಕಾನೂನುಗಳು ಬದಲಾಗಬೇಕು ಕಾಯ್ತಾ ಇದೀವಿ, ಬದಲಾಗ್ತಾ ಇಲ್ಲ. ಎಲ್ಲರೂ ಏನೋ ಒಂದು ತಂದ್ರು ಅದನ್ನ ಅವರ ಅನುಕೂಲಕ್ಕೋಸ್ಕರ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವತ್ತಿನ ನಮ್ಮ ಭಾರತದ ಪರಿಸ್ಥಿತಿ ಈ ತರ ಇದೆ. ಯಾವತ್ತು ಬದಲಾಗುತ್ತೆ?